ನಮಸ್ಕಾರ ನನ್ನ ಎಲ್ಲ ಬಂಧು ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟ. ವಿಜಯನಗರ 4th ಸ್ಟೇಜ್ 2nd ಫೇಸಲ್ಲೇ ಇದ್ದೀನಿ ನಾನು. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂಥ ನಿವೇಶನ, ದಿಸ್ ಇಸ್ ಎ 40-60 ಈಸ್ಟ್ ಫೇಸಿಂಗ್ ಸೈಟ್. ಏನೋ ಇದರ ವಿಶೇಷತೆಗಳನ್ನು ಹೇಳಬೇಕು ಅಂತಂದರೆ ವೀಕ್ಷಕರೇ ನೋಡಿ, ಇವಾಗ ಏನು ಈ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಇದು ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸ್ ಫ್ರಮ್ ವಿಜಯನಗರ್ 4th ಸ್ಟೇಜ್ ಟು ಇನ್ನೊಂದು ಭಾಗದಲ್ಲಿ ಹೂಟಗಳ್ಳಿ ಇದೆ. ಹೂಟಗಳ್ಳಿ ಸರಸ್ವತಿ ಚೌಲ್ಟ್ರಿ ಭಾಳ ಜನ ಗೊತ್ತಿರುತ್ತೆ. ಒನ್ ಆಫ್ ದ ವೆರಿ ವೆಲ್ ನೋನ್ ಜಂಕ್ಷನ್ ಆಫ್ ವಿಜಯನಗರ್ 4th ಸ್ಟೇಜ್ ಪಕ್ಕದಲ್ಲಿರುವಂಥ ಹೂಟಗಳ್ಳಿ ಸರಸ್ವತಿ ಚೌಲ್ಟ್ರಿ ಅಂತ ಇದೆ. ಆ ರೋಡ್ಗೆ ಹೋಗಿ ಸೇರುವಂತಹ ರಸ್ತೆ ಇರುವಂತಹ ಜಾಗ ಇದು. ಈಗ ವಿಜಯನಗರ 4ನೇ ಹಂತಕ್ಕೆ ಎಲ್ಲ ಕಡೆನೂ ಭಾಳಷ್ಟು ಜಾಗದಲ್ಲಿ ನಾನು ಲ್ಯಾಂಡ್ ಮಾರ್ಕ್ನ ಕೊಡಲಿಕ್ಕಾಗಲ್ಲ. ಸೊ ಅದಕ್ಕೆ ಫ್ಯೂಚರ್ ಕಮರ್ಷಿಯಲ್ ಸೈಟ್ ಈಗಾಗಲೇ ಬಹಳಷ್ಟು ಒಂದು ಬೆರಳೆಣಿಕೆಯಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಆಗಿದೆ, ಈ ರಸ್ತೆಯಲ್ಲೇ ಆಗಿದೆ. ಇನ್ನೆಲ್ಲ ಇರುವಂತಹ ಖಾಲಿ ನಿವೇಶನಗಳಿದೆ, ಇಲ್ಲ ಅಂತಂದರೆ ಮನೆಗಳಿದೆ. ಮುಂಬರುವ ದಿವಸಗಳು ಅಂದ ತಕ್ಷಣ ಭಾಳಷ್ಟು ಜನ ಕೇಳುವಂಥ ವಿಚಾರ, ಸುಪ್ರೀತ್ ನೀವು ಮುಂಬರುವ ದಿವಸಗಳಲ್ಲಿ ಕಮರ್ಷಿಯಲ್ ಸೈಟ್ ಅಂತ ಹೇಳ್ಬಿಡ್ತೀರಾ, ಅದು ಯಾವ ಕಾಲಕ್ಕಾಗುತ್ತೋ, ನಾವು ಇವಾಗ ನಿವೇಶನಗಳು ಬಂಡವಾಳ ಹಾಕಿ ನಾವು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದು ಯಾವಾಗ, ಅದರಿಂದ ರೆಂಟ್ ತೊಗೊಳ್ಳೋದು ಯಾವಾಗ ಅಂತ ನೋಡಿ ವೀಕ್ಷಕರೇ. ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಈ ಭಾಗ ಏನಿದೆ, ಒಂದು ಕಡೆ ನಾನು ಹೂಟಗಳ್ಳಿ ಅಂತಂದೆ. ಹೂಟಗಳ್ಳಿ ಅಂದ ತಕ್ಷಣ ಇಟ್ ಈಸ್ ವೆಲ್ ನೋನ್ ಫಾರ್ ಇಂಡಸ್ಟ್ರಿಯಲ್ ಏರಿಯಾಸ್ಗೆ. ಈ ಭಾಗದಲ್ಲಿ ನೀವು ಪ್ಯೂರ್ಲಿ ಕಮರ್ಷಿಯಲ್ ಸೈಟು ನೋಡದೇ ಇದ್ರೂ ನೀವು ಒಂದು ಪೋರ್ಷನ್ನ ಕಮರ್ಷಿಯಲ್ ಮಾಡಿ ಇನ್ನೊಂದು ಪೋರ್ಷನ್ನ ನೀವು ಒಂದು 4ರಿಂದ 5ರಿಂದ 6ರಿಂದ 7 ಮನೆಗಳನ್ನ ಮಾಡಿ ಅದನ್ನು ರೆಂಟ್ ಆರ್ ಲೀಸಿಗೆ ಕೊಡಲಿಕ್ಕೆ ಬಹಳ ಸೂಕ್ತವಾಗಿರುವಂತಹ ಲೊಕೇಶನ್ನು ಯಾವುದು, ಈ ವಿಜಯನಗರ 4ನೇ ಹಂತದಲ್ಲಿ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಈ ಜಾಗ. ಏನಕ್ಕೆ ಅಂತ ಕೇಳಿದ್ರೆ, ಒಂದು ಭಾಗದಲ್ಲಿ ವಿಜಯನಗರ್ 2nd ಸ್ಟೇಜು 3rd ಸ್ಟೇಜಿಂದ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟರ್ ಇದೆ. ಇನ್ನೊಂದು ಭಾಗದಲ್ಲಿ ವಿಜಯನಗರ 4th ಸ್ಟೇಜ್ ಇದೆ. ಇನ್ನೊಂದು ಭಾಗದಲ್ಲಿ ಹೂಟಗಳ್ಳಿ. ಸೊ ಏನಕ್ಕೆ ಐಡಿಯಲಿ ದಿಸ್ ಲೊಕೇಶನ್ ಈಸ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ರೆಂಟಲ್ ಪರ್ಪಸ್ ಬಿಲ್ಡಿಂಗ್ಗೆ ಕಟ್ಟಿ ನೀವು ಯೂಸ್ ಮಾಡಲಿಕ್ಕೆ ಭಾಳ ಕರೆಕ್ಟಾಗಿದೆ. ಯಾಕಂದರೆ ಹೆಬ್ಬಾಳು ಅಥವಾ ಇನ್ಫೋಸಿಸು, LNT, ಸ್ಕ್ಯಾನ್ರೆ ಆ ಎಲ್ಲ ಹೋಗಲಿಕ್ಕೆ ಇಲ್ಲಿಂದ ಹಾರ್ಡ್ಲಿ ಅಬೌಟ್ 1ರಿಂದ 2 ಕಿಲೋಮೀಟರ್, ಅಬೌಟ್ 2-2.5 ಕಿಲೋಮೀಟರ್ಸಲ್ಲಿ ಇನ್ಫೋಸಿಸ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ಬಿಡ್ತೀವಿ. ಸೊ ಒಂದು ಭಾಗದಲ್ಲಿ ವಿಜಯನಗರ 4ನೇ ಹಂತ ಇದೆ. ಇದೆರಡರ ಮಧ್ಯದಲ್ಲಿರೋದು. ನೀವು ಕಂಪ್ಲೀಟಾಗಿ ಇವತ್ತಿನ ದಿವಸದಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ನೀವು ಕಮರ್ಷಿಯಲ್ ಸೆಟಪ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತಿನ ಅದರಿಂದ ರೆಂಟಲ್ ಇನ್ಕಮ್ ಪಡಿಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಐ ಅಗ್ರಿ. ಯಾಕಂದರೆ ಗ್ರೌಂಡು 1st, 2nd, 3rd, 4th ಎಲ್ಲವನ್ನು ನೀವು ಕಮರ್ಷಿಯಲ್ ಯೂನಿಟ್ಗಳ ಕಟ್ಟಿಬಿಟ್ರೆ, ಎಸ್ ಐ ಅಗ್ರಿ, ರೆಂಟಲ್ ಇನ್ಕಮ್ ಇವತ್ತಿನ ದಿವಸದಲ್ಲಿ ಕಷ್ಟ. ಗ್ರೌಂಡ್ ಫ್ಲೋರ್ನ ನೀವು ಕಮರ್ಷಿಯಲ್ ಯೂನಿಟ್ ಆಗಿ ಮಾಡಿ ಅಥವಾ 1.5 ಫ್ಲೋರ್ ಕಮರ್ಷಿಯಲ್ ಯೂನಿಟ್ ಮಾಡಿ, ಮೇಲ್ಗಡೆ ನಿಮಗೆ ಎಷ್ಟು ಅನುಕೂಲ ತಕ್ಕಂತೆ ಆಗುತ್ತೆ ಅಥವಾ ಗೌರ್ಮೆಂಟಿಂದ ಎಷ್ಟು ಅಪ್ರೂವಲ್ಸ್ ಕೊಡ್ತಾರೆ ಅಷ್ಟು ನಿಮಗೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಮನೆಗಳನ್ನ ಕಟ್ಟಿ 2 ಬೆಡ್ರೂಮ್ ಇರ್ಬೋದು, 3 ಬೆಡ್ರೂಮ್ ಇರ್ಬೋದು, 1.5 ಬೆಡ್ರೂಮ್ ಇರ್ಬೋದು, ಮನೆಗಳನ್ನ ಕಟ್ಟಿ ರೆಂಟ್ ಆರ್ ಲೀಸಿಗೆ ಕೊಡಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಏರಿಯಾ ಯಾವುದಿದು, ಈ ವಿಜಯನಗರ 4th ಸ್ಟೇಜ್. ನಾನು ರೇಟ್ ಮೆನ್ಷನ್ ಮಾಡ್ತಿದ್ದಂಗೆ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ಇಷ್ಟೊಂದು ರೇಟ್ ಇದೆಯಾ ಇಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ಅಂತ ಕೇಳ್ತಾರೆ. ನೋಡಿ, ವಿಜಯನಗರ 4th ಸ್ಟೇಜು ಆಲ್ಮೋಸ್ಟ್ ಮೋರ್ ದೆನ್ 13,000 ಸೈಟ್ಸ್ ಇರುವಂತಹ ಏರಿಯಾ. ಅಂದರೆ 13,000 ಗೌರ್ಮೆಂಟ್ ಅಲಾಟೆಡ್ ಸೈಟ್ಗಳಿರುವಂತಹ ಏರಿಯಾ. ಈ ಸೈಟ್ಗೆ ಇಷ್ಟೇ ರೇಟು, ಈ ಸೈಟ್ಗೆ ಇಷ್ಟೇ ರೇಟು, ಈ ರೋಡಲ್ಲಿರೋದಕ್ಕೆ ಇಷ್ಟೇ ರೇಟ್ ಅಂತ ಹೇಳಲಿಕ್ಕೆ ಬರಲ್ಲ. ಬಿಕಾಸ್ ಆಫ್ ಇಟ್ಸ್ ವೆರಿ ಹ್ಯೂಜ್ ಏರಿಯಾ. ಲೊಕ್ಯಾಲಿಟಿನೂ ಅಷ್ಟೇ, ಒಂದು ರೋಡು ಚಿಕ್ಕದಿರುತ್ತೆ, ಒಂದು ರೋಡು ದೊಡ್ಡದಿರುತ್ತೆ, ಒಂದು ರೋಡು ಭಾಳ ದೊಡ್ಡದಿರುತ್ತೆ, ಒಂದು ರೋಡ್ ಬಹಳ ಚಿಕ್ಕದಿರುತ್ತೆ. ಸೊ ನಾನು ರೇಟನ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತಂದರೆ, ಒಂದು ಲೊಕ್ಯಾಲಿಟಿ ಮತ್ತು ಅದರದ್ದು ಮ್ಯಾಗ್ನಿಟ್ಯೂಡ್ ಆಫ್ ಇನ್ವೆಸ್ಟ್ಮೆಂಟ್ ಆನ್ ರಿಟರ್ನ್ಸ್ ಮೇಲೆ ಭಾಳಷ್ಟು ಜನ ರೇಟನ್ನು ಡಿಫೈನ್ ಮಾಡಿರ್ತಾರೆ. ಸೊ ಈ ಏನು ನಾನು 40-60 ಇನ್ನೊಮ್ಮೆ ತೋರಿಸ್ಬಿಡ್ತೀನಿ. ಈ ರೋಡು ನೋಡ್ಕೊಳ್ಳಿ, ಜಾಗ ನೋಡ್ಕೊಳ್ಳಿ, ಎಲ್ಲ ಗೊತ್ತಾಗುತ್ತೆ. ಸೊ ಮರಿಮಲ್ಲಪ್ಪ ಎಜುಕೇಷನ್ ಇನ್ಸ್ಟಿಟ್ಯೂಟಿಂದ ಅಬೌಟ್ 1 ಕಿಲೋಮೀಟರ್ ಆಗುತ್ತೆ. ನಿಮಗೆ ಭಾಳಷ್ಟು ಜನಕ್ಕೆ ಆ ಜಾಗ ಗೊತ್ತಿರುತ್ತೆ, 1-1.5 ಕಿಲೋಮೀಟ್ರಲ್ಲಿ ಇರುವಂತಹ ಜಾಗ. ಒಂದು ಭಾಗದಲ್ಲಿ ವಿಜಯನಗರ ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟ್ ಇದು, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ ಇದು. ಮುಂದೆ ಇರುವಂತಹ ಡಾಂಬರೀಕರಣ ಆಗಿರುವಂತಹ ರಸ್ತೆ ಕಮರ್ಷಿಯಲ್ ಪಾಯಿಂಟಲ್ಲಿ ಭಾಳ ಚೆನ್ನಾಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಯೂಸ್ಗೆ ಇಮ್ಮಿಡಿಯೇಟಾಗಿ ಯೋಗ್ಯವಾಗಿರುವಂಥ ಸೈಟು ಸೇಲ್ಗಿದೆ. ಇದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ರೇಟ್ನ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ಅಂದರೆ ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.